ಹಲೋ ಎಲ್ಲರಿಗೂ ಗುಡ್ ಮಾರ್ನಿಂಗ್. ಸೊ ದಿಸ್ ಇಸ್ ದ ಥರ್ಡ್ ಡೇ. ನಾವು ಟ್ರಾವೆಲ್ ಮಾಡ್ತಾ ಇದ್ದೀವಿ ಲೌಟನ್ ಬ್ರೂನನ್ ಸಿಟಿ ಹಾಗೆ ಗ್ರೀನ್ ಆ್ಯಂಡ್ ವರ್ಲ್ಡ್ಗೆ ಹೋಗ್ತಾ ಇದ್ದೀವಿ. ಸೊ ಇಲ್ಲಿಂದ 1 ಅವರ್ ಆಗುತ್ತೆ ನಮಗೆ ಇಂಟರ್ಲಾಕನಿಂದ ರೀಚ್ ಆಗೋದು. ಸೊ ನಾವು ಕಾರಲ್ಲಿ ಡ್ರೈವ್ ಮಾಡ್ತಾ ಹೋಗ್ತಾ ಇದ್ದೀವಿ. ಹಾಗೆ ರೋಡ್ ಟ್ರಿಪ್ ಹೇಗಿರುತ್ತೆ ಅನ್ನೋದು ಕೂಡ ನೋಡೋಣ. ಹಾಗೆ ನಿಮಗೆ ಸೀನಿಕ್ ರೋಡ್ ವ್ಯೂಸ್ ಕೂಡ ತೋರಿಸ್ತೀನಿ. ನಾವು ಹೋಲ್ ಡೇ ಲೌಟನ್ ಬ್ರೂನನ್ ಮತ್ತು ಗ್ರೀನ್ ಆ್ಯಂಡ್ ವರ್ಲ್ಡಲ್ಲಿ ಸ್ಪೆಂಡ್ ಮಾಡಬೇಕಂತ ಇದ್ದೀವಿ. ಸೊ ಎಸ್, ಕಮ್ ಲೆಟ್ಸ್ ಗೋ. ಹೇಗಿದೆ ಇವತ್ತಿನ ದಿನ ಮತ್ತು ಏನೆಲ್ಲ ಎಂಟರ್ಟೈನಿಂಗ್ ಇದೆ ಅನ್ನೋದು ಕೂಡ ತೋರಿಸ್ತೀನಿ. ಹಾಗೆ ನಿಮಗೆ ಡೀಟೇಲ್ಸ್ ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ, ಎಲ್ಲಿ ರೀಚ್ ಆಗ್ಬೋದು, ಹೇಗೆ ಹೋಗ್ಬೋದು ಅನ್ನೋದನ್ನು. ಸೊ ಎಸ್, ಕಮ್ ಲೆಟ್ಸ್ ಗೋ ಲೌಟನ್ ಬ್ರೂನನ್. ಸೊ ನಾವು ಬಂದ್ಬಿಟ್ಟು ಗ್ರೀನ್ ಆ್ಯಂಡ್ ವರ್ಲ್ಡಲ್ಲಿ ಎಂಟ್ರಿ ಆದ್ವಿ. ಇದೊಂದು ಬ್ಯೂಟಿಫುಲ್ ಮೌಂಟೇನ್ ವಿಲೇಜ್ ಆಗಿರುತ್ತೆ. ಇದು ಬೆರ್ನ್ ಸಿ ಮತ್ತು ಓಬರ್ ಲ್ಯಾಂಡ್ ಅಂತ ಒಂದು ವಿಲೇಜಲ್ಲಿ ಲೊಕೇಟ್ ಆಗಿರುತ್ತೆ. ಇದೊಂದು ಸಿಟಿ ಅಲ್ಲ, ಬಟ್ ಇಟ್ ಈಸ್ ಎ ಕಾಸಿ ಸ್ವಿಸ್ ಚಾರ್ ಮತ್ತು ಡ್ರಾಮ್ಯಾಟಿಕ್ ಮೌಂಟೇನ್ ವ್ಯೂಸ್ ಕೂಡ ಆಗಿರುತ್ತೆ. ಹಾಗೆ ಇಲ್ಲಿ ಪಾಪ್ಯುಲರ್ ಆಕ್ಟಿವಿಟೀಸ್ ಲೈಕ್ ಸ್ಕೀಯಿಂಗ್, ಹೈಕಿಂಗ್ ಮತ್ತು ವಿಸಿಟಿಂಗ್ ಟು ಯುಂಗ್ ಫ್ರೌ ದ ಟಾಪ್ ಆಫ್ ಯುರೋಪ್ನ ನೋಡ್ಬೋದು. ಸೊ ಬನ್ನಿ ಇವಾಗ ನಾವು ಎಂಟ್ರಿ ಆಗೋಣ ಗ್ರೀನ್ ಆ್ಯಂಡ್ ವರ್ಲ್ಡ್ಗೆ. ಇಲ್ಲಿ ಬಂದು ನೋಡ್ಬೋದು, ಇದೊಂದು ಬ್ಯೂಟಿಫುಲ್ ಸ್ಟನ್ನಿಂಗ್ ಮೌಂಟೇನ್ ಸರೌಂಡೆಡ್ ಇನ್ ದ ವಿಲೇಜ್. ಐಕಾನಿಕ್ ಪೀಕ್ಸ್ ಲೈಕ್ ಈಗ ವೆಟಹಾರ್ನ್ ಮತ್ತು ಶೆರ್ಖಾರ್ನ್, ಈ ಮೌಂಟೇನ್ಸ್ ಎಲ್ಲ ಈ ವಿಲೇಜಲ್ಲಿ ಕವರ್ ಆಗಿರುತ್ತೆ. ಸೊ ಬನ್ನಿ ಹೇಗೆಲ್ಲ ಇದೆ ಅನ್ನೋದು ಕೂಡ ಮತ್ತೆ ಮುಂದೆ ನೋಡ್ತಾ ಹೋಗೋಣ. ಸೊ ಜಸ್ಟ್ ನಾವು ರೀಚ್ ಆಗಿದ್ದೀವಿ ಗ್ರೀನ್ ಆ್ಯಂಡ್ ವರ್ಲ್ಡ್ಗೆ. ನೋಡ್ಬೋದು ಈಗ ವ್ಯೂ ಹೇಗಿದೆ ಅಂತ. ಸೊ ವಿ ಆರ್ ಸೂಪರ್ ಎಕ್ಸೈಟೆಡ್ ಟು ರೀಚ್ ಆನ್ ದ ಟಾಪ್ ಆಫ್ ಫಸ್ಟ್ ಝೂಕ್. ಸೊ ಬನ್ನಿ ಹೇಗೆಲ್ಲ ಇರುತ್ತೆ, ಏನಿದೆ ಅಂತ ನಿಮಗೂ ಕೂಡ ತೋರಿಸ್ತೀನಿ. ಸೊ ಫಸ್ಟ್ ನಾವು ಕೇಬಲ್ ಕಾರಲ್ಲಿ ಎಂಟ್ರಿ ಆಗ್ತಿದ್ದೀವಿ. ಸೊ ಕೇಬಲ್ ಕಾರಿಂದ ಹೋಗ್ತೀವಿ. ಇವತ್ತು ವೆದರ್ ಆಲ್ಮೋಸ್ಟ್ ಒಂದು ಸ್ವಲ್ಪ ರೇನಿ ಆಗ್ತಾ ಇದೆ. ನೋಡಬೇಕು, ರಿಯಲಿ ಈಸ್ ಇಟ್ ಗುಡ್ ಟೈಮ್ ಟು ವಿಸಿಟ್ on that Alps. First Zouk. So ನೋಡ್ಬೋದು, view is so beautiful. We are just walking. ನಾವು ಕಾರ್ ಪಾರ್ಕ್ ಮಾಡಿಬಿಟ್ಟು 150 meters ವಾಕ್ ಮಾಡ್ತಾ ಇದ್ದೀವಿ ಗ್ರೀನ್ ಆ್ಯಂಡ್ ವರ್ಲ್ಡ್ ಟಾಪ್ ಮೌಂಟೇನ್ ಮುಟ್ಟೋದಕ್ಕೆ. ಸೊ ಎಸ್, ಕಮ್ ಲೆಟ್ಸ್ ಗೋ. ಮಳೆ ಕೂಡ ಬರ್ತಾ ಇದೆ ಇವತ್ತು ಸ್ವಲ್ಪ. ಸೊ ಡೋಂಟ್ ನೋ ಹೇಗೋಗುತ್ತೆ ಅಂತ. ಸೊ ವಿ ಆರ್ ಜಸ್ಟ್ ಪ್ಯಾಕ್ಡ್ ಆ್ಯಂಡ್ ಗೋಯಿಂಗ್. ನಾವಿವಾಗ ಗ್ರೀನ್ ಆ್ಯಂಡ್ ವರ್ಲ್ಡ್ ಫಸ್ಟ್ ಝೂಗಿಗೆ ಎಂಟ್ರಿ ಆಗ್ತಾ ಇದ್ದೀವಿ. ಸೊ ಇಲ್ಲಿ ಟಿಕೆಟ್ ಕಾಸ್ಟ್ ಬಂದ್ಬಿಟ್ಟು 35 euros ಕಾಸ್ಟ್ ಆಗುತ್ತೆ. ಹಾಗೆ ನಮಗೆ 50% ಆಫ್ ಕೂಡ ಸಿಗುತ್ತೆ ವಿತ್ ಸ್ವಿಸ್ ಟ್ರಾವೆಲ್ ಪಾಸ್ ಮತ್ತು ಸ್ವಿಸ್ ಹಾಫ್ ಫೇರ್ ಕಾರ್ಡ್ ಮತ್ತು ಬೆರ್ನ್ ಓಬರ್ಲ್ಯಾಂಡ್ ಪಾಸ್. ಹಾಗೆ ಫ್ರೀ ವಿತ್ ಯುಂಗ್ ಫಾರ್ ಔಟ್ ಟ್ರಾವೆಲ್ ಪಾಸ್ ಕೂಡ ಇರುತ್ತೆ. ಸೊ ಬನ್ನಿ ಹೇಗೆಲ್ಲ ಇದೆ ಎಕ್ಸೈಟ್ಮೆಂಟ್ ಕೇಬಲ್ ಕಾರ್ ಅಂತ ಕೂಡ ನಾವು ನೋಡೋಣ. We are so super excited to ride this cable car. So this total ride time is approximately 25 to 30 minutes ride. So come let's go. How will be the experience, and you are going to enjoy this beautiful ride of the cable car to the first Zouk of Green and World Mountain. So come let's ride. How is the experience of this cable car? Let's see.
ಕಾರ್ ರೈಡ್ ಬಂದ್ಬಿಟ್ಟು ಇಟ್ ಆಫರ್ಸ್ ಎ ಪ್ಯಾನೋರಾಮಿಕ್ ವ್ಯೂ ಆಫ್ ಸ್ವಿಸ್ ಆಲ್ಪ್ಸ್. ಇಲ್ಲಿ ಏನೆಲ್ಲ ಇನ್ಕ್ಲೂಡ್ ಆಗಿರುತ್ತೆ ಅಂದರೆ ಐಕಾನಿಕ್ ಪೀಕ್ಸ್ ಲೈಕ್ ಮೌಂಟೇನ್ ಆಫ್ ಈಗರ್, ಮಾಂಚ್ ಮತ್ತು ಯುಂಗ್ ಫ್ರಾಮ್ ಮೌಂಟೇನ್ಸ್ ಕೂಡ ನಾವು ಅಬ್ಸರ್ವ್ ಮಾಡ್ಬೋದು. ಸೊ ಒನ್ ಆಫ್ ದ ಮೇನ್ ಕೇಬಲ್ ಕಾರ್ ಇಸ್ ದ ಸ್ಟೇಟ್ ಆಫ್ ದ ಆರ್ಟ್ ಆಫ್ ಈಗರ್ ಎಕ್ಸ್ಪ್ರೆಸ್ ಅಂತ ಹೇಳ್ತಾರೆ. ಇದು ಕನೆಕ್ಟ್ ಆಗುತ್ತೆ ಗ್ರೀನೆನ್ವಾಲ್ಡ್ ಟು ಈಗರ್ ಗ್ಲೇಷಿಯರ್ ಸ್ಟೇಷನ್ನ 15 ಮಿನಿಟ್ಸಲ್ಲಿ ನಾವು ರೀಚ್ ಆಗ್ತೀವಿ. ಸೊ ಬನ್ನಿ ಹೇಗೆಲ್ಲ ಇದೆ ಎಕ್ಸ್ಪೀರಿಯನ್ಸ್ ಅಂತ ಮುಂದೆ ಹೋಗ್ತಾ ನೋಡೋಣ. ಸೊ ಕೇಬಲ್ ಕಾರ್ ಎಕ್ಸ್ಪೀರಿಯನ್ಸ್ ಬಂದ್ಬಿಟ್ಟು ದ ಸ್ಮೂತ್ ಆ್ಯಂಡ್ ಸೀನಿಕ್ ಜರ್ನಿ ಆಗಿರುತ್ತೆ. ಅದೊಂದು ಒಂಥರ ಪೀಸ್ಫುಲ್ ಮತ್ತು ರೈಡರ್ಸಿಗೆ ದ ಯೂನಿಕ್ ಎಕ್ಸ್ಪೀರಿಯನ್ಸ್ ಆಗಿರುತ್ತೆ. ನಾವು ಆಲ್ಪೈನ್ ಬ್ಯೂಟಿನ ಅಬ್ಸರ್ವ್ ಮಾಡ್ಕೊತಾ ದ ಲ್ಯಾಂಡ್ಸ್ಕೇಪ್ಸ್ ಎಲ್ಲ ನೋಡ್ಕೊತಾ ಹೋಗ್ಬೋದು. ಹಾಗೆ ನಾವಿಲ್ಲಿ ನೋಡ್ಬೋದು ಅಡ್ವೆಂಚರಸ್ ಗೇಟ್ವೇಸ್ ಏನೇನೆಲ್ಲ ಇರುತ್ತೆ ಅಂತ ಅಂದರೆ ಸ್ಟಾರ್ಟಿಂಗ್ ಪಾಯಿಂಟ್ ಫಾರ್ ಮೆನಿ ಆಲ್ಪೈನ್ ಅಡ್ವೆಂಚರಸ್ ಇರುತ್ತೆ, ಲೈಕ್ ಸ್ಕೀಯಿಂಗ್ ಇನ್ ವಿಂಟರ್ ಮತ್ತು ಹೈಕಿಂಗ್, ಮೌಂಟೇನ್ ಬೈಕಿಂಗ್ ಕೂಡ ಇರುತ್ತೆ. ಸಮ್ಮರಲ್ಲಿ ಮೌಂಟೇನ್ ಬೈಕಿಂಗ್ ಕೂಡ ಮಾಡ್ಬೋದು. ಸೊ ವಿಡಿಯೋ ಸ್ವಲ್ಪ ಲೆಂತಿ ಅನ್ನಿಸ್ಬೋದು, ಬಟ್ ಡೋಂಟ್ ಮಿಸ್ ಇನ್ ದ ಮಿಡಲ್ ಆಫ್ ದ ವಿಡಿಯೋ. ನೀವು ಕ್ಲಿಫ್ ವಾಕ್ ಕೂಡ ಎಕ್ಸ್ಪೀರಿಯನ್ಸ್ ಮಾಡ್ತೀರಾ. ಇಟ್ ಈಸ್ ಗೋಯಿಂಗ್ ಟು ಬಿ ಎ ಬ್ಯೂಟಿಫುಲ್ ಎಕ್ಸ್ಪೀರಿಯನ್ಸ್. ಎಂಡ್ ತನಕ ನೋಡಿ ವಿಡಿಯೋ ಅಂತ ಹೇಳ್ತೀನಿ. ಸೊ ಇವಾಗ ನೋಡ್ಬೋದು ನಾವು ಜಸ್ಟ್ ಎಂಟ್ರಿ ಆದ್ವಿ ಗ್ರೀನೆನ್ವಾಲ್ಡ್ ಮೌಂಟೇನ್ಗೆ. ಸೊ ಇದೊಂದು ಡ್ರಾಮೆಟಿಕ್ ಮತ್ತು ಥ್ರಿಲ್ಲಿಂಗ್ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ಬೋದು. ರಿಯಲಿ ನಾವು ಸ್ನೋಫಾಲ್ ಆಗಬೇಕಾದ್ರೆ ಯಾವಾಗೂ ಎಂಟ್ರಿ ಆಗಿದ್ದಿಲ್ಲ. ಇಟ್ ವಾಸ್ ಲೈಕ್ ಅಡ್ವೆಂಚರಸ್ ಮೂಮೆಂಟ್ ಅಂತ ಕೂಡ ಹೇಳ್ಬೋದು. ಇಲ್ಲಿ ನೋಡ್ಬೋದು ದ ಕೋಲ್ಡ್ ವಿಂಡ್ ಮತ್ತು ಹಾಗೆ ಸ್ನೋಫಾಲ್ ಮತ್ತು ಲೈಟ್ ಡ್ರಿಸ್ಲಿಂಗ್ ಆಗ್ತಾ ಇತ್ತು. ಸೊ ದ ಎಕ್ಸ್ಪೀರಿಯನ್ಸ್ ವಾಸ್ ಮೋರ್ ಇಂಟೆನ್ಸ್ ಆಗಿತ್ತು ಆ್ಯಂಡ್ ವಿ ವೇರ್ ಸೋ ಎಕ್ಸೈಟೆಡ್ ಇನ್ ಪ್ಲೇಯಿಂಗ್ ದ ಸ್ನೋ. ಸೊ ಹೀಗೆ ಇಲ್ಲಿ ಸ್ನೋ ಅಲ್ಲಿ ಆಟ ಆಡ್ಕೊಂಡ್ಬಿಟ್ಟು ನಾವು ನೆಕ್ಸ್ಟ್ ಕ್ಲಿಫ್ ವಾಕಿಗೆ ಹೋಗೋಣ. ಫಸ್ಟ್ ಇಲ್ಲಿ ಒಂದು ಸ್ವಲ್ಪ ಸ್ನೋ ಅಲ್ಲಿ ಕೂಡ ಎಕ್ಸ್ಪೀರಿಯನ್ಸ್ ಮಾಡೋಣ ಬನ್ನಿ. ಸೊ ಇವಾಗ ನಾವು ಎಂಟ್ರಿ ಆಗ್ತಾ ಇದ್ದೀವಿ ಕ್ಲಿಫ್ ವಾಕ್ ಹತ್ರ. ಸೊ ಇದು ಬಂದ್ಬಿಟ್ಟು ಒಂದು ನ್ಯಾರೋ ಮೆಟಲ್ ವಾಕ್ ವೇ ಆಗಿರುತ್ತೆ. ಸೊ ಹಾಗೆ ಇದು ಬಿಲ್ಟ್ ಅಲಾಂಗ್ ದ ಸೈಡ್ ಆಫ್ ದ ಸ್ಟೆಪ್ಸ್ ಕ್ಲಿಫ್ ಅಟ್ ಫಸ್ಟ್ ಗ್ರೀನೆನ್ವಾಲ್ಡ್ ಅಂತ ಹೇಳ್ತಾರೆ. ಸೊ ಇದು ಒಂದು ಪರ್ಫೆಕ್ಟ್ ಫಾರ್ ಥ್ರಿಲ್ ಸೀಕರ್ ಮತ್ತು ನೇಚರ್ ಲವರ್ ಕೂಡ ಆಗಿರುತ್ತೆ. ಸೊ ಇದು ಟೋಟಲಿ ಸೇಫ್ ಫಾರ್ ಕಿಡ್ಸ್ ಮತ್ತು ನಮಗೂ ಕೂಡ. ಇದು ಒಂದು ವಿತ್ ಸ್ಟ್ರಾಂಗ್ ರೇಲಿಂಗ್ಸ್ ಆ್ಯಂಡ್ ಎ ಸಾಲಿಡ್ ಪಾತ್ ವೇ ಆಗಿರುತ್ತೆ. ಬಟ್ ವಿ ಹ್ಯಾವ್ ಟು ವೇರ್ ಎ ಪ್ರಾಪರ್ ಶೂಸ್ ಎಸ್ಪೆಷಲಿ ಆನ್ ದ ಸ್ನೋಯಿ ಡೇ ಆಗಿರುತ್ತೆ. ಸೊ ಬನ್ನಿ ಹೇಗೆಲ್ಲ ಇದೆ ಎಕ್ಸ್ಪೀರಿಯನ್ಸ್. ನಾವು ವಾಕ್ ಮಾಡ್ತಾ ಹೋಗ್ತಾ ಇದ್ದೀವಿ, ನೀವು ಕೂಡ ಎಕ್ಸ್ಪೀರಿಯನ್ಸ್ ಮಾಡಿ ನೋಡ್ಬೋದು. ದ ಫಾಗ್ ಮತ್ತು ಕ್ಲೌಡ್ ಫುಲ್ ಕವರ್ ಆಗಿದೆ, ಸ್ನೋಫಾಲ್ ಆಗಿದೆ. ನಾವಂತೂ ವಿ ವೇರ್ ಜಸ್ಟ್ ಎಂಟರಿಂಗ್ ಇನ್ ದ ಫೇರಿ ಟೇಲ್ ಅಂತ ಅನ್ನಿಸ್ತಾ ಇತ್ತು. ಸೊ ಇದು ಬಂದ್ಬಿಟ್ಟು ಟೋಟಲ್ ಫ್ರೀ ಎಂಟ್ರಿ ಆಗಿರುತ್ತೆ. ಬಟ್ ನಮಗೆ ಕ್ಲಿಯರ್ ಡೇ ಇಲ್ಲದ ಕಾರಣ ಪ್ಯಾನೋರಾಮಿಕ್ ವ್ಯೂ ಸ್ವಿಸ್ ಆಲ್ಪ್ಸ್ನ ನೋಡೋಕ್ಕೆ ಆಗಲಿಲ್ಲ. ಹಾಗೆ ಇಲ್ಲಿ ಈಗರ್ ಮೌಂಟೇನ್ಸ್ ಕೂಡ ಇನ್ಕ್ಲೂಡ್ ಆಗಿರುತ್ತೆ ನೋಡೋದಕ್ಕೆ. ಬಟ್ ನಮಗೆ ಕ್ಲಿಯರ್ ಸ್ಕೈ ಇಲ್ಲದ ಕಾರಣ ನೋಡಲಿಲ್ಲ. ಬಟ್ ಈವನ್ ಇನ್ ಸ್ನೋ ಆರ್ ಫಾಗ್ ಇಟ್ಸ್ ಫೀಲ್ಸ್ ಲೈಕ್ ಎ ಮ್ಯಾಜಿಕಲ್ ಸೀನ್ ಆಗಿತ್ತು ನಮ್ಮದು. ಹಾಗೆ ನಾವು ಫೋಟೋಸ್ ಕೂಡ ಕ್ಯಾಪ್ಚರ್ ಮಾಡಿದ್ವಿ. ಇದೊಂದು ಪಿಕ್ಚರ್ ಪರ್ಫೆಕ್ಟ್ ಪ್ಲೇಸ್ ಅಂತಲೇ ಹೇಳ್ಬೋದು. ಎಲ್ಲಿ ನೋಡಿದ್ರು ಕೂಡ ಕ್ಲಿಯರ್ ಮೌಂಟೇನಲ್ಲಿ ಪಿಕ್ಚರ್ಸ್ನ ತಗೋಬೋದು ಅಂತ ಹೇಳ್ತೀನಿ. ಸೊ ಇದೊಂದು ಸ್ನೋಯಿ ಡೇ ಮತ್ತು ಹಾಗೆ ಬಿಟ್ ಆಫ್ ಡ್ರಿಸ್ಲಿಂಗ್ ರೈನಿ ಡೇ ಆಗಿರೋ ಕಾರಣ ನಾವು ಪ್ರಾಪರಾಗಿ ವಾರ್ಮ್ ಜಾಕೆಟ್, ಶೂಸ್ ಮತ್ತು ಗ್ಲೌಸ್ ಕೂಡ ಕ್ಯಾರಿ ಮಾಡಬೇಕಾಗುತ್ತೆ. ಸೊ ಇಟ್ ವಾಸ್ ವೆರಿ ಫನ್ ಫಾರ್ ಕಿಡ್ಸ್ ಆಲ್ಸೋ ವೈಲ್ ಪ್ಲೇಯಿಂಗ್ ಇನ್ ದ ಸ್ನೋ. After playing in the snow, we entered to the warm restaurant. ಸೊ ನಾವು ಒಂದು ಮಚ್ ನೀಡೆಡ್ ಬ್ರೇಕ್ ಆಗಬೇಕಿತ್ತು ರೀಚಾರ್ಜ್ ಮಾಡ್ಕೊಳೋದಕ್ಕೆ. ಸೊ ವಿ ಜಸ್ಟ್ ಎಂಜಾಯ್ಡ್ ಆರ್
ಸೊ ನಾವು ಆರ್ಡರ್ ಮಾಡಿದ್ವಿ ಫ್ರೆಂಚ್ ಫ್ರೈಸ್, ಚಿಕನ್ ನಗೆಟ್ಸ್, ಹಾಗೆ ದ ಪಾಪ್ಯುಲರ್ ಡಿಶ್ ಬಂದ್ಬಿಟ್ಟು ಸ್ನಿಟ್ಜೆಲ್ ಮತ್ತೆ ಫ್ರೆಂಚ್ ಫ್ರೈಸ್. ಇದೊಂದು ಸ್ವಿಸ್ ಮತ್ತೆ ಜರ್ಮನಿಯ ಸ್ಪೆಷಲ್ ಡಿಶ್ ಆಗಿರುತ್ತೆ. ಹಾಗೆ ಒಂದು ಪಾಸ್ತಾ ಕೂಡ ಆರ್ಡರ್ ಮಾಡಿದ್ವಿ. ಇಟ್ ವಾಸ್ ಡಿಲಿಶಿಯಸ್. ಫುಡ್ ವಾಸ್ ಸೋ ಡಿಲಿಷಿಯಸ್ ಅಂಡ್ ಯಮ್ ಆಫ್ಟರ್ ದ ಪ್ಲೇಯಿಂಗ್ ಇನ್ ಸ್ನೋ. So foggy, we are not able to capture any of the view. Just it's foggy. We are just enjoying the view. Go. Hey, no, not that way. ಸೊ ಇದೇ ರೆಸ್ಟೋರೆಂಟಲ್ಲಿ ನಾವು ವಿಸಿಟ್ ಮಾಡಿದ್ದು. ಸೊ ಐ ಹೈಲಿ ರೆಕಮೆಂಡ್ ಆಫ್ಟರ್ ಫಿನಿಶಿಂಗ್ ದ ಕ್ಲಿಫ್ ವಾಕ್ ಆ್ಯಂಡ್ ಪ್ಲೇಯಿಂಗ್ ಇನ್ ದ ಸ್ನೋ, ನೀವು ಈ ರೆಸ್ಟೋರೆಂಟಲ್ಲಿ ಲಂಚ್ ಮತ್ತು ಆರ್ ಎಲ್ಸ್ ಬ್ರೇಕ್ಫಾಸ್ಟ್ ಬೆಳಗ್ಗೆನೆ ವಿಸಿಟ್ ಮಾಡಿದರೆ ಹೋಗ್ಬೋದು ಅಂತ ಹೇಳ್ತೀನಿ. ಸೊ ನಾವೆಲ್ಲ ಲಂಚ್ ಮುಗಿಸ್ಕೊಂಡು ಮತ್ತೆ ಸ್ವಲ್ಪ ಸ್ನೋ ಅಲ್ಲಿ ಆಟ ಆಡಿಕೊಂಡು ನೆಕ್ಸ್ಟ್ ಕೇಬಲ್ ಕಾರ್ಗೆ ವೇಟ್ ಮಾಡ್ತಾ ಇದ್ವಿ. ಸೊ ಕೇಬಲ್ ಕಾರ್ ಬರೋ ತನಕ ನಾವು ಮತ್ತೆ ಸ್ವಲ್ಪ ಸ್ನೋ ಅಲ್ಲಿ ಆಟ ಆಡ್ಬಿಟ್ಟು ಫೋಟೋಸ್ ಎಲ್ಲ ಕ್ಯಾಪ್ಚರ್ ಮಾಡ್ತಿದ್ವಿ. ಇಟ್ ವಾಸ್ ಸೋ ಅಮೇಝಿಂಗ್. ಸೊ ಐ ಹೈಲಿ ರೆಕಮೆಂಡ್ ಟು ವಿಸಿಟ್ ದ ಗ್ರೀನ್ ವರ್ಲ್ಡ್ ಫಸ್ಟ್ ಝೂಗ್ ಅಂತ ಹೇಳ್ತೀನಿ. ಸೊ ನಮ್ಮ ಪರ್ಸ್ನಲ್ ರಿಯಾಕ್ಷನ್ ಬಂದ್ಬಿಟ್ಟು ಸ್ವಿಟ್ಜರ್ಲ್ಯಾಂಡ್ಗೆ ವಿಸಿಟ್ ಮಾಡಿದರೆ ಗ್ರೀನ್ ಆ್ಯಂಡ್ ವರ್ಲ್ಡ್ ಪ್ಲೇಸ್ನ ಡೋಂಟ್ ಮಿಸ್. ಇಟ್ ಈಸ್ ದ ಮಸ್ಟ್ ವಿಸಿಟೆಡ್ ಪ್ಲೇಸ್ ಆಗಿರುತ್ತೆ. ದ ಮಿಕ್ಸ್ ಆಫ್ ಥ್ರಿಲ್ ಆ್ಯಂಡ್ ಪೀಸ್. ಇದೊಂದು ಸಮಥಿಂಗ್ ಫೀಲ್ಸ್ ಲೈಕ್ ಪೀಸ್ ಫಾರ್ ಯೋರ್ ಸೆಲ್ಫ್ ಅಂತ ಕೂಡ ಅನಿಸುತ್ತೆ. ಸೊ ಡೋಂಟ್ ಮಿಸ್ ಅವರ್ ನೆಕ್ಸ್ಟ್ ವಿಡಿಯೋ. ನಮ್ಮ ಜರ್ನಿ ಇಲ್ಲೇ ಸ್ಟಾಪ್ ಆಗಿಲ್ಲ. ನೆಕ್ಸ್ಟ್ ವಿ ಆರ್ ಹೆಡಿಂಗ್ ಟು ದ ಬ್ರೀತ್ ಟೇಕಿಂಗ್ ವ್ಯಾಲಿ ಆಫ್ ಲೌಟನ್ಬ್ರೂನನ್ ಕಡೆ ಹೋಗ್ತಾ ಇದ್ದೀವಿ. ಸೊ ಟ್ರಸ್ಟ್ ಮೀ, ಯು ವಾಂಟ್ ಮಿಸ್ ದ ನೆಕ್ಸ್ಟ್ ವಿಡಿಯೋ. ಸ್ಟೇ ಟ್ಯೂನ್ ಟು ವಾಚ್ ದ ಲೌಟನ್ಬ್ರೂನನ್. ಹಾಗೆ ಸೊ ಫೈನಲಿ ಡೋಂಟ್ ಫೋರ್ಗೆಟ್ ಟು ಲೈಕ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ so you don't miss the next part of our Swiss adventures. So see you in the next vlog. Until then, stay warm and keep exploring. Bye. Take care.